ವಿವೇಕ್, ವಿಷಯ ಏನಂತ ಜಲ್ದಿ ಬೋಲೋ. ಡ್ಯಾಡ್, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಸಾಲಿಡ್ ಪ್ರೂಫ್ ಜೊತೆಗೆ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅಭಿ ಹೇಳ್ತೀನಂತ ಹೇಳಿದ್ಯಲ್ಲ. ಹೇಳ್ದೆ ಡ್ಯಾಡ್, ಬಟ್ ನೀವು ಎವಿಡೆನ್ಸ್ ಇದಾರೆ ಅಂತ ಕೇಳ್ತಿರಲ್ಲ. ಮಾಮ್ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ವಿಚಾರ ರಿವೀಲ್ ಆಗಿರೋದಂತೂ ಪಕ್ಕ. ರಾಮಾಚಾರಿ, ಕೆಲವ್ರು ನಮ್ಮ ಮೇಲೆ ಅನುಮಾನ ಬಂದಿದ್ಯಾ? ಒಂದ್ಸಲ ನವದೀಪಕ್ ಕಾಲ್ ಮಾಡಿ ಏನಾದ್ರೂ ವಿಷಯ ಗೊತ್ತಾಗ್ಬೋದು. ಯಾಕಂದ್ರೆ ನಿಮ್ ಮಾಮ್ನ ಬರಕ್ ಹೇಳಿರೋದು ಆ ವಿವೇಕ್ ಅನ್ನೋದ್ ನೆನ್ಪಿರ್ಲಿ. ಎಸ್, ಕರೆಕ್ಟ್ ಮೇಡಮ್. ಮೊದಲು ಅವನು ಫೋನ್ ಮಾಡಿ. ಫೋನ್ ಮಾಡಿದಾಗ ಅವ್ನ ಮಾತಿನ ಶೈಲಿ, ಅವ್ನ ರಿಯಾಕ್ಷನ್ ನೋಡಿದ್ರೆ ಯಾರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಸರಿ ರಾಮಾಚಾರಿ. ಲೌಡ್ ಸ್ಪೀಕರ್ ಹಾಕಿ. ಹಲೋ, ಕೌನ್ ಹೈ? ಹಾಯ್ ಅಂಕಲ್, ನಾನು ಚಾರು ಮಾತಾಡ್ತಾ ಇದ್ದೀನಿ. ಹಾ, ಹೇಳು ಬೇಟಿ. ಏನೂ ಇಲ್ಲ ಅಂಕಲ್, ಮಾಮ್ ಫೋನ್ ಮಾಡಿದ್ರು, ನಿಮ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾ, ವಿವೇಕ್ ನನ್ಗೆ ಫೋನ್ ಮಾಡಿ ಬರೋಕ್ ಹೇಳಿದ. ಅದೇ ಚಾರು ಬಗ್ಗೆ ಏನೋ ಮಾತಾಡಕ್ಕಿದೆ, ಅರ್ಜೆಂಟ್ ಆಗಿ ಬನ್ನಿ ಅಂತ ಕಾಲ್ ಕಿಯಾ. ಮುझे भी बहुत इंपॉर्टेंट मीटिंग था, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾನು ಹೊರಟಿದ್ದೀನಿ. तुम भी जल्दी आओ बेटी. ಓಕೆ ಅಂಕಲ್. ಮೇಡಮ್ ಮಾತಾಡಿದ್ ಕೇಳಿದ್ರೆ ಸಕ್ಸೇನಾಗೂ ಏನೋ ವಿಷಯ ಗೊತ್ತಿಲ್ಲ, ಈ ಕಡೆ ನಿಮ್ಮ ತಾಯಿಗೂ ಏನೋ ವಿಷಯ ಗೊತ್ತಿಲ್ಲ ಅನ್ನಂಗಾಯ್ತು. ಹಾಗಾದ್ರೆ ಇದೆಲ್ಲ ವಿವೇಕ್ದ ಕಿತಾಪತಿ ಅಂತ ಹೇಳ್ತಿದ್ಯಾ ರಾಮಾಚಾರಿ? ಹೌದು ಮೇಡಮ್, ಇಷ್ಟೆಲ್ಲ ಮಾಡಿರೋದು ಅವನೇ. ಯಾಕಂದ್ರೆ ಸಕ್ಸೇನಾಗ ಫೋನ್ ಮಾಡಿ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾನೆ. ನಿಮ್ಮ ತಾಯಿಗೆ ಫೋನ್ ಮಾಡ್ಬಿಡು ಮನೆಗೆ ಬರಕ್ಕೆ ಹೇಳಿದಾನೆ. ಆದ್ರೆ ನಿಮಗೆ ಮಾತ್ರ ಕಾಲ್ ಮಾಡಿಲ್ಲ. ನಾನು ಪಕ್ಕ ಹೇಳ್ತೀನಿ ಮೇಡಮ್, ಈ ಪ್ಲ್ಯಾನ್ ಮಾಡಿರೋದು ಅವನೇ 100%. ಮತ್ತೆ ಇವಾಗ ಏನ್ ಮಾಡೋದು ರಾಮಾಚಾರಿ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಮೇಡಮ್. ಒಂದ್ಸಲ ವಿವೇಕ್ಗೆ ಕಾಲ್ ಮಾಡಿ ಏನು ಅಂತ ವಿಚಾರಿಸ್ಲಾ? ಬೇಡ, ಆ ಕೆಲಸ ಮಾತ್ರ ಮಾಡ್ಬೇಡಿ. ಅವನು ನಿಮಗ್ ಗೊತ್ತಿಲ್ಲದೆ ಇರೋ ತರ ಹ್ಯಾಂಡ್ಲ್ ಮಾಡ್ತಿದ್ದಾನೆ ಅಂದ್ಮೇಲೆ ನೀವು ಗೊತ್ತಿಲ್ಲದೆ ಇರೋರ್ ತರನೇ ಇದ್ಬಿಡಿ. ಯಾಕಂದ್ರೆ ನಿಮಗ್ ಗೊತ್ತಾಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗೋವರೆಗೂ ನಿಮಗ್ ಟೈಮ್ ಇರುತ್ತೆ. ಅದು ಗೊತ್ತಾಗೋದಕ್ಕೂ ಮೊದಲು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೋದು. ನೀ ಹೇಳ್ತಿರೋದು ಕರೆಕ್ಟೇ ತಂಗಿ, ಆದರೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ರೀ, ನಮ್ ರಾಗುನ್ ಈ ರೀತಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ. ನಿಜ ಕಣೆ ಲಲಿತಾ, ಅವನು ನೋಡ್ತಾ ಇದ್ರೆ ನನ್ ಕರುಳೆ ಕಿತ್ತು ಬರ್ತಾ ಇದೆ ಕಣೆ. ಅಲ್ಲ ರೀ, ಅವನ್ ಮನ್ಸೊಳಗಡೆ ಇಷ್ಟೊಂದು ನೋವಿದೆ ಗೊತ್ತೇ ಇರ್ಲಿಲ್ಲ. ಮೊದ್ಲೆಲ್ಲ ಅವನಿಗೆ ಭಾವನೆಗಳೇ ಇಲ್ವೇನಂತ ಅನಿಸ್ತಾ ಇತ್ತು. ಅನ್ನಿಸ್ತಿತ್ತು ಏನೇ, ಈಗಲೂ ಅವನ ಮುಖದಲ್ಲಿ ಆ ಭಾವನೆಗಳು ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ, ನಮ್ಮ ರಾಗು ಭಾವನೆಗಳು ಹಗಲಲ್ಲಿ ಬರೋ ಚಂದ್ರನ್ ತರ ಕಾಣಿಸೋದಿಲ್ಲ, ಆದ್ರೂ ಇರ್ತವೆ. ನಿಜ ಹೇಳಬೇಕು ಅಂದ್ರೆ ಅವನು ತುಂಬ ಭಾವಜೀವಿ ಕಣೆ. ಫೀಲಿಂಗ್ಸು, ಸೆಂಟಿಮೆಂಟಿಗೆ ತುಂಬ ಬೆಲೆ ಕೊಡ್ತಾನೆ. ಆದ್ರೆ ಅದವನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಅಂತ ಫೀಲಿಂಗ್ಸ್ ಇಲ್ಲ ಅಂದಿದ್ರೆ ಈ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ಗೋಸ್ಕರ ತಾನು ಪ್ರೀತಿಸಿದ ಹೆಂಡತಿನ ಬಿಟ್ಕೊಡ್ತಿದ್ನ? ನೀನೇ ಹೇಳು. ನಿಜ ರೀ, ಹೊಟ್ಟೆಲಿ ಹುಟ್ಟಿದ ಮಕ್ಳೇ ತಂದೆ ತಾಯಿ ಮಾತು ಕೇಳಲ್ಲ. ಅಂತದ್ರಲ್ಲಿ ಈ ಕುಟುಂಬ ಬೇಕು ಅನ್ನೋ ಕಾರಣಕ್ಕೆ ಎಂತ ತ್ಯಾಗ ಮಾಡ್ತಾ ಇದ್ದಾನೆ ನೋಡ್ರಿ. ಯಾರು ಏನ್ ಬೇಕಾದ್ರೂ ಹೇಳಿ ಲಲಿತಾ, ಆ ಸಂಪತ್ ಕುಮಾರ್ ಅವ್ರು ಹೇಳ್ದ ಹಾಗೆ ನಮ್ಮ ರಾಗು ಜೆಂಟಲ್ಮೆನ್ ಕಡೆ ಜೆಂಟಲ್ಮೆನ್. ನೀವು ಜೆಂಟ್ಲ್ಮ್ಯಾನ್ ಅಂತಿದ್ದೀರಾ, ಆದ್ರೆ ಬೀದಿ ಜನ ಏನ್ ಮಾತಾಡ್ಕೊಳ್ತಿದಾರ ಗೊತ್ತಾ? ಏನು ಬೈತಾ ಇದ್ದಾರಾ? ಹೌದು ರೀ. ನೋಡಿ, ಹೊರಗಡೆ ಜನ ಮನುಷ್ಯತ್ವನೇ ಇಲ್ದಿರೋ ವ್ಯಕ್ತಿ ಅಂತ ಅನ್ಕೊಳ್ಳಿ,
ಕಟ್ಕೊಂಡು ಹೆಂಡತಿ ಜೊತೆ ನಿಲ್ದಕ್ಕಾಗದೇ ಇರೋ ನಾಲಾಯಕ್ ಅಂತ ಬೈಕೊಳ್ಳಿ. ಅಷ್ಟೇ ಅಲ್ಲ, ಕುಟುಂಬ ಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಕಷ್ಟಕ್ಕಾದವಳನ್ನ ತಾಳಿ ಕಟ್ಟಿ ನಂಬಿ ಬಂದವಳನ್ನ ಮನೆ ಬಿಟ್ಟು ಓಡಿಸಿ ಡೈವರ್ಸ್ ಕೊಡೋದಕ್ಕೆ ನಿಂತಿರೋ ನಂಬಿಕೆ ದ್ರೋಹಿ ಅಂತ ಅನ್ಕೊಳ್ಳಿ. ಆದ್ರೆ ನಮ್ಮ ರಾಘು ಮನೆ ಮಗನಾಗಿ ಗ್ರೇಟ್ ಕಣೆ, ಗ್ರೇಟ್. ಒಂದ್ಸಲ ಪ್ರೀತಿ ಇದೆ ಅಂತ ಹೇಳೋದು, ಇನ್ನೊಂದ್ಸಲ ನೀನ್ ಬೇಡ ಹೋಗು ಅಂತ ಹೇಳೋದು, ಇದೆಲ್ಲ ಅಕ್ಕಪಕ್ಕದ ಹೆಂಗಸು ಕಿವಿಗೆ ಬಿದ್ದಿದೆ. ಅದಕ್ಕೆ ಅವರೆಲ್ಲ ಅವ್ರ ಮನ್ಸ ಯಾವಾಗಂದ್ರೆ ಅವಾಗ ಬಂದೋಗೋ ಬೆಂಗಳೂರು ಮಳೆನಾ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಕಣ್ರಿ. ಬೈತಾರೆ ಕಣೆ, ಬೈತಾರೆ. ಯಾಕಂದ್ರೆ ಝಾನ್ಸಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅಷ್ಟೇ ಅಲ್ಲ, ಇವನ ಮನಸ್ಸಲ್ಲಿ ಝಾನ್ಸಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅನ್ಯಾಯವಾಗಿ ಬಿಟ್ಟು ಕೊಡ್ತಾ ಇದ್ದಾನಲ್ಲ ಅನ್ನೋ ಕೋಪ ಇದೆ. ಅದಕ್ಕೆ ಜನ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರೆ, ಬೈತಾರೆ. ಇದೇ ವಿಚಾರನ ಇಟ್ಕೊಂಡು ಬೀದಿಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಇವಾಗ ರಾಘು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅವನ ಕುಟುಂಬನ ಕಳ್ಕೋಬೇಕಾಗುತ್ತೆ ಅನ್ನೋದು ಅವ್ರಿಗೇನೇ ಗೊತ್ತು. ನಮ್ಮ ರಾಘು ಕುಟುಂಬಕ್ಕೋಸ್ಕರ, ಕುಟುಂಬದವರ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ ಕಣೆ. ಪ್ರತಿಯೊಂದು ಮನೆಯಲ್ಲೂ ಇಂಥ ಒಬ್ಬ ಮಗ ಇರಬೇಕು ಅಂತ ಬಯಸ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿನೂ ಇಂಥ ಒಬ್ಬ ಮಗ ನಮಗಿರ್ಬೇಕು ಅಂತ ಬಯಸುವಂತ ವ್ಯಕ್ತಿತ್ವ ಕಣೆ ನಮ್ ರಾಗೋದು. ಅವನು ಒಬ್ಬ ಮಗಾಗಿ ಗೆದ್ದಿರ್ಬೋದು ಕಣ್ರಿ, ಆದ್ರೆ ಗಂಡನಾಗಿ ಸೋತ್ ಹೋಗಿದ್ದಾನೆ ಕಣ್ರಿ. ನೀವ್ ಹೇಳ್ದಾಗೆ ಪ್ರತಿಯೊಬ್ಬ ತಾಯಿನೂ ನನಗಿಂತ ಮಗನೇ ಬೇಕು ಅಂತ ಬಯಸ್ಬೋದೇನೋ, ಆದ್ರೆ ಯಾವ ಹೆಣ್ಣು ಕೂಡ ಇಂಥವ್ನ್ ಗಂಡನಾಗಿ ಸಿಗ್ಬಾರ್ದು ಅಂತಾನೆ ಬಯಸ್ತಾಳೆ. ಬೇರೆ ಯಾರು ಯಾಕೆ, ನಾನೇ ಒಂದು ಹೆಣ್ಣಾಗಿ ಇಂಥ ಗಂಡನ್ ಮಾತ್ರ ಕೊಡ್ಬೇಡಪ್ಪ ದೇವ್ರೇ ಅಂತ ಬೇಡ್ಕೊಂತೀನಿ. ಚಾರು ವಾಯ್ಸ್ ಅಲ್ಲಿ ಅವ್ರ ಜೊತೆ ಮಾತಾಡ್ಸಿದ್ದೆ. ಆವಾಗ ಅವನು ಹೇಳಿರೋ ಎಲ್ಲ ಸತ್ಯನೂ ಮೇರಪ್ಪ ಸಭಿ ರೆಕಾರ್ಡ್ ಅಲ್ಲಿದೆ. ಈ ದಟ್ಟ ನನ್ನ ಮಗ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಇಲ್ಲಿ ಕರೆಸಿದ್ದಾನೆ. ಆದರೆ ಅವರು ಬುದ್ಧಿ ಕಲಿಸೋ ಗುರುಗಳು ಅಂತ ಅವನಿಗೆ ಗೊತ್ತಿಲ್ಲ. ಇವನು ಏನೋ ಟ್ವಿಸ್ಟ್ ಕೊಡಬೇಕು ಅಂತ ಇದ್ದಾನೆ, ಆದರೆ ಅವರು ಬೇರೆ ದಾರಿಲಿ ರೆಸ್ಟ್ ಇನ್ ಪೀಸ್ ಇದ್ದಾರೆ. ಛೇ 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 ಸರ್, ಏನ್ ಸರ್ ನೀವು? ನಿಮ್ಮನ್ನ ನಾನು ಎಕ್ಸ್ಟ್ರಾರ್ಡಿನರಿ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಒಂದು ಸಿಂಪಲ್ ಲಾಜಿಕ್ನೇ ಮಿಸ್ ಮಾಡ್ತಾ ಇದ್ದೀರಾ. ಅಲ್ಲ, ಅದನ್ನೆಲ್ಲ ಅವರು ನಂಬ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಮೈಕೆ ಸಿಂಪಲ್ ಲಾಜಿಕ್ ಮಿಸ್ ಮಾಡಿದೀನಿ. ಆ ಗೋವಿಂದನೇ ರಾಯ್ ಪೂರಾ ಮ್ಯಾಟರ್ ಬೋಲಾ ಹೈ. ಸಾರ್, ಚಾರು ನೀವು ಅನ್ಕೊಂಡ್ರಷ್ಟು ದಡ್ಡಿ ಏನಲ್ಲ. वो तो मैं पहले ही समझ गया किट्टी. ಅದಕ್ಕೆ ಅಲ್ವಾ ಪೂರಾ ಮ್ಯಾಟರ್ ಬ್ಲಾಸ್ಟ್ ಮಾಡಕ್ ಹೊಟ್ಟಿರೋದು. ಅಯ್ಯೋ ಸಾರ್, ನೀವ್ ಇವಾಗ ಬ್ಲಾಸ್ಟ್ ಮಾಡಿದ್ರು ಚಾರು ಅದನ್ನ 2 ಸೆಕೆಂಡ್ಗೆ ಈಸಿಯಾಗೆ ನೀವು 2 ಕಡೆಯಿಂದ ಮಿಮಿಕ್ರಿ ಆರ್ಟಿಸ್ಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿಸಿದ್ದೀರಾ, ಇದೆಲ್ಲ ಸುಳ್ಳು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾಳೆ. ಮತ್ತೆ ಅವ್ರ ತಾಯಿ ಮಾನ್ಯತಾ, ನಿಮ್ಮಪ್ಪ ಅದನ್ನ ನಮ್ದೇರಂಗ್ ಮಾಡ್ಬಿಡ್ತಾಳೆ. ಯಾ ಎಸ್ ಎಸ್ ಅವಳು ಹಾಗೆ ಮಾಡ್ತಾಳೆ. ಲೇಕಿನ್ ಅಭಿ ಮೈ ಕ್ಯಾ ಕರು ಕಿಟ್ಟಿ? ಏ ಸಾರ್, ಅವಳು ವಿಷಯನ ಸಾಲಿಡ್ ಪ್ರೂಫ್ ಇಟ್ಕೊಂಡು ಒಂದು ಸಣ್ಣ ಅನುಮಾನಕ್ಕೂ ಜಾಗ ಬರ್ದಿರೋ ತರ ಹೇಳ್ಬೇಕು. ಅವಾಗ್ಲೇ ಅವರೆಲ್ಲ ನಿಮ್ಮನ್ನ ನಂಬೋದು. ಕಿಟ್ಟಿ, ತುಮ್ ಜೋ ಬೋಲ್ ರಹೆ ವೋ ಸಹಿ ಹೈ, ಆದ್ರೆ ಆ ಪ್ರೂಫ್ ಎಲ್ಲಿದೆ? ನನ್ನ ಹತ್ರ ಇದೆ ಸಾರ್. ಹೌದು, ಆ ಚಾರು ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇಂದ ಕದ್ದಿರೋ ಎಲ್ಲ ಎವಿಡೆನ್ಸ್ ಇರೋ ಪೆನ್ ಡ್ರೈವ್, ಇಲ್ಲಿ ತನಕ ಏನೇನ್ ಮಾಡಿದಾಳೆ ಅದ್ರ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಜೊತೆಗೆ ಆ ಚಾರುನ ಹಿಡಿದು ಕಟ್ಟಾಕಿದ್ದೀನಿ. ನೀವು ಬೇಗ ಬಂದ್ರೆ ಅವಳನ್ನ ಸಾಕ್ಷಿ ಸಮೇತ ಅವ್ರೆಲ್ಲರ ಮುಂದೆ ಹಿಡಿದು ನಿಲ್ಲಿಸ್ಬೋದು. ವಾವ್, ಕ್ಯಾ ಕಾಮ್ ಕಿಯಾ ಹೈ ಕಿಟ್ಟಿ. ಅಭಿ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ಬೋದಲ್ವಾ? ಸರ್, ಅದು ಕರ್ಕೊಂಬರಕ್ ನಂಗೇನು ಪ್ರಾಬ್ಲಮ್ ಇಲ್ಲ.
ಆದ್ರೆ ಅದ್ರ ಕ್ರೆಡಿಟ್ ಎಲ್ಲ ನನಗೆ ಬಂದ್ಬಿಡುತ್ತಲ್ವಾ? ಆ ಕ್ರೆಡಿಟ್ ನಿಮಗ್ ಸಿಗ್ಬೇಕು. ಎಲ್ರ ಮುಂದೆ ನೀವು ಗ್ರೇಟ್ ಅನ್ಸ್ಕೋಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ಇವಾಗ್ಲೇ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಬಂದ್ಬಿಡಿ. ಎಸ್ ಎಸ್ ಕಿಟಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮೈ ಅಭಿ ಆತ ಅಲ್ಲಿವರೆಗೂ ನೀನು ಅವಳನ್ನ ಜೋಪಾನವಾಗಿ ನೋಡ್ಕೊ. ಓಕೆ ಸರ್, ಸೂಪರ್ ಸರ್. ನೀವು ಬೇಗ ಬಂದ್ಬಿಡಿ. ವಿವೇಕ್, ವಿಷಯ ಏನಂತ ಜಲ್ದಿ ಬೋಲೋ. ಡ್ಯಾಡ್, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಸಾಲಿಡ್ ಪ್ರೂಫ್ ಜೊತೆಗೆ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅಭಿ ಹೇಳ್ತೀನಂತ ಹೇಳಿದ್ಯಲ್ಲ. ಹೇಳ್ದೆ ಡ್ಯಾಡ್, ಬಟ್ ನೀವು ಎವಿಡೆನ್ಸ್ ಇದಾರೆ ಅಂತ ಕೇಳ್ತಿರಲ್ಲ, ಅದಕ್ಕೆ ವಿತ್ ಪ್ರೂಫ್ ಬರ್ತೀನಿ. ಅಂಡ್ ನಿಮ್ ಸಿಸ್ಟಮ್ ಅಲ್ಲಿ ಡೇಟಾ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನ ಕದ್ದಿರೋದು ವಹಿ ಆದ್ಮಿನೇ. ಸ್ವಲ್ಪ ಟೈಮ್ ವೇಟ್ ಕರೋ, ಐಲ್ ಪ್ರೂವ್ ಇಟ್ ಟು ಯು. ವಿವೇಕ್, ಪ್ರಣವ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ನೀನ್ ಇದೇ ರೀತಿ ಇದ್ರೆ ನಾವ್ ಅನ್ಕೊಂಡಿದ್ದು ಏನು ಸಾಧಿಸಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಚೇಂಜ್ ಮೈ ಸನ್. ಚೇಂಜಾ? ಇವಾಗ ನಾನೇನ್ ಮಾಡ್ಬೇಕು ಮಾಮ್? ನಾನ್ ಈ ಚೇಂಜಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯು ಹ್ಯಾವ್ ಟು ಬಿಲ್ಡ್ ರ್ಯಾಪೋ ವಿತ್ ಮೈ ಫಾದರ್. ಆತ್ಮೀಯವಾಗಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅವರಿಗೆ ನಿನ್ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರ್ಬೇಕು. ಏನ್ ತುಳಸಿ ನೀನು ತಾಯಿಯಾಗಿ ನಿನ್ನ ಮಗನಿಗೆ ಡ್ರಾಮಾ ಮಾಡ್ಕೊಂಡೇ ಬದುಕು ಅಂತ ಹೇಳ್ಕೊಡ್ತಾ ಇದೀಯಾ? ನೋ, ನನ್ ಮಗ ಜೀವನದಲ್ಲಿ ರಾಯಲ್ ಆಗಿ ಬದುಕ್ಬೇಕು ಅನ್ನೋದಕ್ಕೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ಮಾಮ್, ಅವ್ರ ವಿಷಯನ್ ಬಿಡು. ನೀನ್ ಇವಾಗ ಇದ್ದಕ್ಕಿದ್ದಾಗ ಹೀಗೆ ಕೇಳ್ತಿದ್ಯಾ? ನೋಡು ಮೈ ಡಿಯರ್ ಸನ್, ನೀನು ಜಾನ್ಸಿನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ಅದು ಉಪಯೋಗಕ್ಕೆ ಬರಲ್ಲ. ನೀನು ನಮ್ಮ ಅಪ್ಪನ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೊಳ್ಬೇಕು. ಜಾನ್ಸಿ ಮನ್ಸನ್ನ ಗೆಲ್ಲಕ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಈ ಪ್ಲಾನ್ ಮಾಡಿದಾಳೆ ನಿಮ್ಮ ಅಮ್ಮ. ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಮರ್ಯಾದೆ ಆದ್ರೂ ಉಳಿಯುತ್ತೆ. ಲಿವ್ ಇಟ್ ಮಾಮ್. ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ವೆರಿ ಗುಡ್ ಮೈ ಸನ್. ನೋಡು, ನೀನಿವಾಗ ತಾತನ ಹತ್ರ ಹೋಗಿ ಇಷ್ಟೇ ತಾನೇ? ಇವಾಗ ನನ್ನ ಪರ್ಫಾರ್ಮೆನ್ಸ್ ನೋಡುವಂತೆ ಬಾ.